ಏನು ಮಾಡ್ತಿದ್ರಿ ಮೇಡಮ್? ಸೋನು ಬಂದಾಳಂತಲ್ಲಿ ಹಪ್ಪಳ ಸುಡ್ತಿದ್ದೀರಾ? ವೆರಿ ಗುಡ್. ಸೋನು, ವಾಟ್ ಈಸ್ ದಿಸ್? ವಿಚ್ ಫ್ಯೂಲ್ ಈಸ್ ಯೂಸ್ಡ್ ಹಿಯರ್? ಎಲ್ ಪಿ ಜಿ. ಏನು ಡೀಟೇಲ್ಸ್ ಅಬೌಟ್ ಎಲ್ ಪಿ ಜಿ? ಎಲ್ಲ ಮೀಡಿಯಾ ತುಂಬ ಎಲ್ ಪಿ ಜಿ, ಡೀಸೆಲು, ಪೆಟ್ರೋಲ್ ಅಂತ ಅದೇ ಇದೆ. ಡು ಯು ನೋ ಡೀಟೇಲ್ಸ್ ಆಫ್ ಎಲ್ ಪಿ ಜಿ? ಓಕೆ, ಲೆಟ್ ಅಸ್ ಲರ್ನ್ ಇಟ್. ಎಲ್ ಪಿ ಜಿ ಅಂದ್ರಪ್ಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ನೀವೆಲ್ಲ ಸಿಕ್ಸ್ತೆಲ್ಲ ಕಲ್ತಿರ್ತೀರಿ. ಈ ಎಲ್ ಪಿ ಜಿ ಇಟ್ಸ್ ಒನ್ ಇಂಟ್ರೆಸ್ಟಿಂಗ್ ಫ್ಯೂಲ್. ಯಾಕೆಂದರೆ ನಮಗೆ ಎಲ್ಲ ಫ್ಯೂಲು, ನಮ್ಮದು ಎಲ್ಲ ಮೇಜರ್ ಫ್ಯೂಲ್ ಬರ್ತಕ್ಕಂಥದ್ದೆಲ್ಲ ಈ ಪೆಟ್ರೋಲಿಯಂ ಆ್ಯಂಡ್ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಲ್ಲಪ್ಪ, ವಿ ಆರ್ ಗೆಟಿಂಗ್ ಇಟ್ ಫ್ರಾಮ್ ದಿ ಕ್ರೂಡ್ ಆಯಿಲ್, ಅಂದರೆ ಕಚ್ಚಾ ತೈಲ ಅಂತಿರುತ್ತೆ. ಏನು ಸರ್ ಹಂಗಂದ್ರೆ ಈ ಬಿಲಿಯನ್ಸ್ ಆಫ್ ಇಯರ್ಸ್ ಎಗೋ ನಮ್ಮಲ್ಲಿ ಏನಾಗ್ಬಿಟ್ಟಿತ್ತು ಅಂತಂದರೆ, ಈ ಡಿಫ್ರೆಂಟ್ ಎನಿಮಲ್ಸು, ಪ್ಲ್ಯಾಂಟ್ಸು, ಸೋ ಮೆನಿ ಇನ್ ಮಿಲಿಯನ್ಸ್ ಇನ್ಕ್ಲೂಡಿಂಗ್ ಡೈನೋಸರ್ಸು, ದೇ ವರ್ ಲಿವಿಂಗ್ ಆನ್ ದಿ ಅರ್ತ್. ಡ್ಯೂ ಟು ಸೋ ಮೆನಿ ಜಿಯಾಲಜಿಕಲ್ ರೀಸನ್ಸ್, ದೇ ಆರ್ ಗೆಟ್ ಬರೀಡ್ ಇನ್ ದ ವಾಟರ್ or those old oceans, sometimes even in the land, different layers of land, ಎಲ್ಲ ಬರಿ ಆಗ್ಬಿಟ್ಟಿದ್ದಾವೆ. These buried animals under lot of heat and pressure, ಅವೆಲ್ಲ ಸೋಸಿ ಹೋಗಿ they have converted themselves into a kind of oil, and that oil is what we call it as crude oil. ಅದನ್ನೇ ಕನ್ನಡದಲ್ಲಿ ಕಚ್ಚಾ ತೈಲ ಅಂತ ಕರಿತೀವಿ. ಈ ಕಚ್ಚಾ ತೈಲಪ್ಪ, ಇದರಲ್ಲಿ ಏನಾಗುತ್ತಂತಂದರೆ, ಆ ಕ್ರೂಡ್ ಆಯಿಲ್ ತೊಗೊಂಡಾಗ ಅದು ಅಂಟಿರುತ್ತೆ, ಭಾಳ ಬ್ಲ್ಯಾಕ್ ಡಾರ್ಕ್ ಎಲ್ಲ ಇರುತ್ತೆ. ಅದು ವಿ ಕೆನಾಟ್ ಯೂಸ್ ಇಟ್, ಅದು ಯೂಸ್ ಮಾಡೋಕ್ಕೆ ಬರಲ್ಲ ಡೈರೆಕ್ಟ್ಲಿ. ಸೊ ದ್ಯಾಟ್ ಕ್ರೂಡ್ ಆಯಿಲ್ ವಿಲ್ ಬಿ ಸೆಂಟ್ ಇನ್ ಟು ದ ಬಿಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಕಾಲ್ಡ್, ನಿಮ್ಗೇನು ರಿಫೈನರೀಸ್ ಅಂತಾರೆ, ವಿ ರಿಫೈನ್ ಇಟ್ ಅಂತ, ಅದನ್ನು ಪ್ಯೂರಿಫೈ ಮಾಡ್ತೀವಿ ಅಂತ. ಆ ಥರಕ್ಕೆ ಆ ರಿಫೈನರೀಸ್ ದೊಡ್ಡ ಹಿಂಗೆ ಟನಲ್ಸ್ ಇದ್ದಂಗೆ ಇರುತ್ತೆ. ಆ ರಿಫೈನರಿಗಳಲ್ಲಿ ವಿ ಬಾಯ್ಲ್ ಇಟ್, ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತೀವಿ, ಕ್ರೂಡ್ ಆಯಿಲ್ನ ಬಾಯ್ಲ್ ಮಾಡ್ತೀವಿ. ಏನು 200 ಡಿಗ್ರಿ ಸೆಂಟಿಗ್ರೇಡ್, 300, 400, ಸಮ್ಟೈಮ್ಸ್ ಈವನ್ 450 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಆ ಕ್ರೂಡ್ ಆಯಿಲ್ನ ಬಾಯ್ಲ್ ಮಾಡ್ತಾರೆ. ದೊಡ್ಡ ನೀನು ಈ ಕ್ಯಾನ್ ಸೇ ಬಾಯ್ಲರ್ ಟೈಪ್ ಅಂತ ದೊಡ್ಡ ಟ್ಯೂಬ್ಗಳಲ್ಲಿ. ಆ ಬಾಯ್ಲ್ ಮಾಡಿದಾಗ ಏನಾಗ್ಬಿಡುತ್ತೆ ಅಂತಂದರೆ, ಈ ಇಟ್ಸ್ ಕೈಂಡ್ ಆಫ್ ಡಿಸ್ಟಿಲೇಷನ್, ಎಲ್ಲ ಬಾಯ್ಲ್ ಆಗಿ ಅದೆಲ್ಲ ಆವಿ ಆಗ್ತಾ ಹೋಗುತ್ತೆ, ಡಿಸ್ಟಿಲೇಷನ್ ಆಗುತ್ತೆ. ಆ ಡಿಸ್ಟಿಲೇಷನ್ ಆದಾಗ ಅದು ಮೇಲ್ಗಡೆ ಎಲ್ಲ ಲೈಟರ್ ಗ್ಯಾಸಸ್ ಎಲ್ಲ ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ತುಂಬ ಹೀಟ್ ಮಾಡಿ ಆಮೇಲೆ ಅದನ್ನು ಕೂಲ್ ಮಾಡ್ತೀವಿ. ಸೊ ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಡಿಫ್ರೆಂಟ್ ಫ್ರ್ಯಾಕ್ಷನ್ಸ್ ಎಲ್ಲ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ಆಲ್ಮೋಸ್ಟ್ ಮೇಲ್ಗಡೆ ಬರ್ತಕ್ಕಂಥ ಒಂದಿಷ್ಟು ಗ್ಯಾಸ್ಗಳು, ಆ ಗ್ಯಾಸ್ಗಳ ಹೆಸರೇ ಬ್ಯೂಟೇನ್ ಆ್ಯಂಡ್ ಪ್ರೋಪೇನ್ ಅಂತ. ಅದ್ರ ಕೆಳಗಡೆಗೆಲ್ಲ ಬೇರೆ ಪ್ರಾಡಕ್ಟ್ಸ್ ಬರ್ತವೆ. ನಮಗೆ ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ, ಕೆರೋಸಿನ್ ಬರುತ್ತೆ, ಕೊನೆಗೆ ಎಂಡಲ್ಲಿ ಬಿಟುಮಿನ್ ಅಂತ ಬರುತ್ತೆ. ಅದೇನು ಸರ್ ಹಂಗಂದರೆ, ಆ ಬಿಟುಮಿನ್ನೇ ನಾವು ಡಾಂಬರ್ ಅನ್ನೋದು ಅಥವಾ ಟಾರ್ ಅನ್ನೋದು, ಅದು ನಮ್ಮ ರೋಡಿಗೆಲ್ಲ ಪ್ರಿಪೇರ್ ಮಾಡ್ತೀವಲ್ಲ, ದಟ್ಸ್ ಆಲ್ಸೋ ಒನ್ ಆಫ್ ದ ಬೈ ಪ್ರಾಡಕ್ಟ್ಸ್ ಆಫ್ ದಿಸ್ ಕ್ರೂಡ್ ಆಯಿಲ್ ರಿಫೈನಿಂಗ್. ಈಗ ಏನಾಗ್ಬಿಡುತ್ತೆ, ಆ ಕ್ರೂಡ್ ಆಯಿಲು ಎಲ್ಲ ಮೇಲ್ಗಡೆ ಬೇರೆ ಗ್ಯಾಸ್ ಲಿಬ್ರೇಟ್ ಆಗ್ತಾ ಇರುತ್ತೆ, ಮೇಲ್ಗಡೆ ಪ್ರೋಪೇನ್, ಬ್ಯೂಟೇನ್ ಗ್ಯಾಸ್ ರಿಲೀಸ್ ಆಗ್ತವೆ. ಈ ಎರಡೂ ಗ್ಯಾಸ್ಗಳನ್ನು ಮಿಕ್ಸ್ ಮಾಡಿದ್ದೇ ನಮ್ಮ ಎಲ್ ಪಿ ಜಿ. ಎಲ್ ಪಿ ಜಿ ಇಸ್ ನಾಟ್ ಅ ಸಿಂಗಲ್ ಗ್ಯಾಸ್, ಇಟ್ ಈಸ್ ಇನ್ಫ್ಯಾಕ್ಟ್ ಮೇಡ್ ಅಪ್ ಆಫ್ 2 ಗ್ಯಾಸಸ್, ಇಟ್ ಇಸ್ ಕಾಂಬಿನೇಷನ್ ಆಫ್. ಆ ಏನು ಬ್ಯೂಟೇನ್, ಪ್ರೋಪೇನನ್ನು ಬೇರೆ ದೇಶಗಳು ಬೇರೆ ಪ್ರಪೋರ್ಷನಲ್ಲಲ್ಲಿ ಅದನ್ನು ಫಿಲ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಅಂದರೆ ನಮ್ಮದು ಸ್ವಲ್ಪ ಕ್ಲೈಮೇಟ್, ನಮ್ಮದೆಲ್ಲ ವೆದರ್ ಎಲ್ಲ ಹಾಟ್ ವೆದರ್ ಅಲ್ಲಪ್ಪ, ಇಂಥ ದೇಶಗಳಲ್ಲಿ ವಿ ಯೂಸ್ ಮೋರ್ ಬ್ಯೂಟೇನ್ ಆ್ಯಂಡ್ ಲೆಸ್ ಪ್ರೋಪೇನ್. 60% ಆಫ್ ದಟ್ ಗ್ಯಾಸ್ ವಿಲ್ ಬಿ ಬ್ಯೂಟೇನ್ ಆ್ಯಂಡ್ ಸಮ್ 30-40% ವಿಲ್ ಬಿ ಪ್ರೋಪೇನ್. ಇದನ್ನು ಈ ಎರಡೂ ಗ್ಯಾಸ್ಗಳನ್ನು ತಗೊಂಡು ನೋಡಿ, ಗ್ಯಾಸ್ ಅಂತ ಹೇಳ್ತೀವಿ. ಮತ್ತು ಅದನ್ನು ಲಿಕ್ವಿಫೈಡ್ ಅಂತ ಯಾಕೆ ಹೇಳಿದ್ರು ಅಂದರೆ, ಈ ಎರಡೂ ಗ್ಯಾಸ್ಗಳು ದೇ ವಿಲ್ ಆಕ್ಯುಪೈ ಲಾಟ್ ಆಫ್ ಸ್ಪೇಸ್, ಅದನ್ನು ತುಂಬಕ್ಕೆ ಬಹಳ ಜಾಗ ಬೇಕು. ಅದಕ್ಕೆ ವಿ ಯೂಸ್ ಲಾಟ್ ಆಫ್ ಪ್ರೆಷರ್. ಅವನ್ನ ಎರಡೂ ಗ್ಯಾಸ್ಗಳನ್ನ ಸಾಕಷ್ಟು ಪ್ರೆಷರ್ ಹಾಕಿದಾಗ ದೀಸ್ ಗ್ಯಾಸಸ್ ಟರ್ನ್ ಇನ್ ಟು ಲಿಕ್ವಿಡ್. ಅದಕ್ಕೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಅಂದರೆ ಎಷ್ಟು ಅಂದರೆ, ಒಂದು 260 ಲೀಟರ್ಸ್ ಆಫ್ ಗ್ಯಾಸನ್ನು ಆ ಪ್ರೆಷರ್ ಹಾಕಿದರೆ 1 ಲೀಟರ್ ಆಫ್ ಎಲ್ ಪಿ ಜಿ ಆಗುತ್ತೆ.
260 ಲೀಟರ್ಸ್ ಅದು ಅಷ್ಟು ಗ್ಯಾಸು. ಅವು 2 ಗ್ಯಾಸ್ ಕೂಡ 260 ಲೀಟರ್ಸ್ ಆಗಿದೆ. ಯಾವುದು ಬ್ಯೂಟೆನ್ ಪ್ರೋಪೆನ್. ಅದನ್ನು ಕಾಂಪ್ರೆಸ್ ಮಾಡಿ ಸಖತ್ ಪ್ರೆಸರ್ ಹಾಕಿದಾಗ 1 ಲೀಟರ್ ಆಫ್ ನಿನಗೆ ಏನು ಸಿಗುತ್ತೆ, LPG ಸಿಗುತ್ತೆ. ಯಾವಾಗ ನಾವು ಪ್ರೆಸರ್ ಮಾಡಿದಾಗ ಲಿಕ್ವಿಡ್ ಆಗುತ್ತೆ. ಈ ಆದಮೇಲೆ ರಿಫೈನರಿಂದ ಇದೆಲ್ಲ ಆಗಿ ಮತ್ತೆ ಅದನ್ನ ಸ್ವಲ್ಪ ಪ್ಯೂರಿಫೈ ಮಾಡಿ ಅದನ್ನು ಅವಾಗ ಬಾಟ್ಲಿಂಗ್ ಸೆಕ್ಷನ್ ಅಂತ ಹೋಗುತ್ತೆ. ಅಂದ್ರೆ ನಾವೇನೀಗ ರೆಡ್ ಸಿಲಿಂಡರ್ ನಮ್ಮ ಮನೆಗೆ ಬರ್ತಲ್ಲಪ್ಪ, ಆ ಸಿಲಿಂಡರ್ಗಳಲ್ಲಿ ಅದನ್ನು ಬಾಟ್ಲಿಂಗ್ ಅಂತ ತುಂಬ್ತಾರೆ, ಟೆಸ್ಟ್ ಮಾಡ್ತಾರೆ, ಲೀಕ್ ಪ್ರೂಫ್ ಇದೆಯಾ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ರಿಗೆ ಕಳಿಸ್ತಾರೆ. ದೊಡ್ಡ ದೊಡ್ಡ ಲಾರಿಗಳಲ್ಲಿ ಡಿಸ್ಟ್ರಿಬ್ಯೂಟರ್ಸು ಅವರು ನಮಗೆ ಅದನ್ನು ಸಪ್ಲೈ ಮಾಡ್ತಾರೆ. ಇದೆಲ್ಲ ಗ್ಯಾಸು ಇದ್ರ ಜಾಸ್ತಿ ಆಗೋದಿಲ್ಲ ಇಲ್ಲಂದರೆ ಮಿಡಲ್ ಈಸ್ಟ್, ಏನು ಇರಾನ್, ಇಸ್ರೇಲ್, ಇರಾಕ್, ಖತಾರ್, ಕುವೈತ್ ಅಂತಿದೆಯಲ್ಲಮ್ಮ, ಆ ದೇಶಗಳಲ್ಲಿ ಇದರದ್ದು ಜಾಸ್ತಿ ರಿಸರ್ವ್ ಇದೆ. ನಮ್ಮ ಇಂಡಿಯಾದಲ್ಲೂ ಇದೆ. ಇನ್ಫ್ಯಾಕ್ಟು ನಮ್ಮ ಗುಜರಾತ್ ಹತ್ರ ಜಾಮ್ನಗರ್ ಅಂತಿದೆ, ಅಲ್ಲಿ ರಿಲಯನ್ಸ್ನವ್ರದ್ದು ಒಂದು ಇದೆ. ಆಸಾಮ್ದಲ್ಲೂ ನಮ್ಮದು ಒಂದು ಸೆಂಟ್ರ್ ಇದೆ, ಅಲ್ಲಿ ಸಿಗುತ್ತೆ LPG ಗ್ಯಾಸ್ ಸಿಗುತ್ತೆ. ಬಟ್ ನಮ್ಮ ದೊಡ್ಡ ದೇಶಕ್ಕೆ ಅದು ಸಪ್ಲೈ ಮಾಡೋಕ್ಕಾಗಲ್ಲ, ವೆರಿ ಸ್ಮಾಲ್ ಕ್ವಾಂಟಿಟಿ. ಸೊ ದೇರ್ ಫೋರ್ ನಮ್ಮ ಮೇಜರ್ ಕನ್ಸಂಪ್ಷನ್ ಏನಿದೆಯಲ್ಲ ಗ್ಯಾಸು, ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೋರ್ಟೆಡ್. ನಾವು ಅದನ್ನು ತೊಗೊಂಡು ಅಲ್ಲಿಂದ ಬೇರೆ ದೇಶದಿಂದ ಅದನ್ನು ತೊಗೊಂಬರ್ಬೇಕು. ನಾವು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿಕೊಂಡು ನಮ್ಮಲ್ಲಿ ಇಂಪೋರ್ಟ್ ಮಾಡಿಕೊಂಡು ತೊಗೊಂಡು ನಾವು ಬಳಸ್ಬೇಕು ಅದನ್ನು. ಅಲ್ಲಿಂದ ಕತಾರ್ ದೇಶದಲ್ಲಿ ಅಥವಾ ಆ ಮಿಡಲ್ ಈಸ್ಟಲ್ಲಿ ರೆಡಿಯಾದಂಥ ಗ್ಯಾಸು ನಮ್ಮ ಅಡುಗೆ ಮನೆಗೆ ಬಂದು ಈಗ ಹಪ್ಪಳ ಸುಟ್ಟಿತು. ನೋಡಿ ಹೆಂಗಿದೆಯಲ್ಲೋ, ಎಷ್ಟೊಂದು ಇಟ್ ಹಸ್ ಗಾಟ್ ಸಚ್ ಎ ಬಿಗ್ ಜರ್ನಿ, ಲಾಂಗ್ ಜರ್ನಿ. ಆ ಗ್ಯಾಸ್ ಮೇಲೆ ನೀವು ಯಾವಾಗಾರು ಗಮನಿಸಿದರೆ ಅದ ಮೇಲೆ ಒಂದು ನಂಬರ್ ಬರೆದಿರ್ತಾರೆ, 14.2 ಅಂತ ಬರೆದಿರ್ತಾರೆ. ಮುಂಚೆ ಆ ಗ್ಯಾಸ್ ಸಿಲಿಂಡರ್ಗಳಲ್ಲಿ 15 kg ಗ್ಯಾಸ್ ತುಂಬ್ತಿದ್ರು, ಅಂದರೆ LPG ತುಂಬ್ತಿದ್ರು. ಆದರೆ ಅದು ಅಷ್ಟು ಸರಿ ಅಲ್ಲ ಅನ್ನೋ ಉದ್ದೇಶಕ್ಕೆ ಅದು ಪ್ರೆಸರ್ ಭಾಳ ಆಗುತ್ತೆ ಅಂತೇಳಿ ಈಗ 14.2ನೇ ತುಂಬಬೇಕು ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಮಾಡಿದೆ. ಹಾಗಾಗಿ 14.2 kg ಅದರಲ್ಲಿ ಅದನ್ನು ತುಂಬ್ತಾರೆ LPG. ಅದು ನೋಡಿ ಸಿಲಿಂಡರ್ ಹಿಂಗಿದೆ, ಡೋಮ್ ಶೇಪ್ ಇದೆ. ದೇ ಆರ್ ನೆವರ್ ರೆಕ್ಟ್ಯಾಂಗ್ಯುಲರ್ ಅಥವಾ ನಿಮಗೆ ಸ್ಕ್ವೇರ್ ಟೈಪ್ ಇಲ್ಲ. ಯಾಕಿಲ್ಲ ಅಂತಂದರೆ ಆ ಸ್ಕ್ವೇರ್ ಟೈಪಲ್ಲಿ ಇದ್ದರೆ, ರೆಕ್ಟ್ಯಾಂಗಲ್ ಟೈಪ್ ಇದ್ದರೆ ಅದ್ರ ಎಡ್ಜಸ್ ಇರುತ್ತಲ್ಲಪ್ಪ, ಅಲ್ಲೆಲ್ಲ ಆ ಪ್ರೆಸರ್ ಅಷ್ಟು, ನಾವು 260 ಲೀಟರ್ಸ್ 1 ಲೀಟರ್ ಮಾಡಿದ್ರೆ ಎಷ್ಟು ಪ್ರೆಸರ್ ಇರುತ್ತೆ ಅದಕ್ಕೆ, ಅಲ್ಲಿ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ಎಡ್ಜ್ ಬಂದಾಗ. ಅದಕ್ಕಾಗಿ ಅದನ್ನು ಒಂದು ರೌಂಡ್ ಸರ್ಫೇಸ್ ಮಾಡಿ ಸಿಲಿಂಡ್ರಿಕಲ್ ಮಾಡಿದ್ವಿ. ಅದಕ್ಕೆ ಅದರ ಹೆಸರು ಗ್ಯಾಸ್ ಸಿಲಿಂಡರ್ ಅಂತ. ನೋಡಿ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಆ ಗ್ಯಾಸ್ ಸಿಲಿಂಡರ್ಗಳನ್ನ ನಮ್ಮ ಇಂಡಿಯಾದಲ್ಲಿ 3 ಮೇಜರ್ ಕಂಪನಿಗಳಿದ್ದಾವೆ. ಒಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂತ ಬರುತ್ತೆ, ಅವರು ಈ ಕ್ರೂಡ್ ಆಯಿಲ್ನ ಪ್ರೊಸೆಸ್ ಮಾಡಿಕೊಂಡು ಆವಾಗ ಏನು ಮಾಡ್ತೀವಿ ನಾವು, ಆ್ಯಕ್ಚುಲಿ ಅಲ್ಲಿಂದ ಕ್ರೂಡ್ ಆಯಿಲ್ ತರ್ತೀವಿ, ತಂದು ನಮ್ಮಲ್ಲಿ ಪ್ರೊಸೆಸ್ ಮಾಡ್ತೀವಿ. ರಿಫೈನರಿ ಇದೆ, ಆ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಅವರು ಇಂಡಿಯನ್ ಗ್ಯಾಸ್ ಅಂತ ಕೊಡ್ತಾರೆ. ಇನ್ನೊಂದು ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತಿದೆ, ಅವರು HP ಗ್ಯಾಸ್ ಅಂತ ಕೊಡ್ತಾರೆ. ಇನ್ನೊಂದು ಭಾರತ್ ಪೆಟ್ರೋಲಿಯಂ ಇದೆ, ಅವರು ಭಾರತ್ ಗ್ಯಾಸ್ ಅಂತ ಕೊಡ್ತಾರೆ. ಇದು ನಿಮ್ಮ ಮನೇಲಿ ಯಾವುದು ಗ್ಯಾಸ್ ಇದೆ ಗೊತ್ತಾ ನಿಮಗೆ? ಇಂಡಿಯನ್ ಇದೆ, ಅದು ಇಂಡಿಯನ್ ಆಯಿಲ್. ಇದು ನಮ್ಮ ಮನೇಲಿ HP ಇದೆ, ಹಿಂದೂಸ್ತಾನ್ ಪೆಟ್ರೋಲಿಯಂ HP ಗ್ಯಾಸನ್ನು ನಾವು ಬಳಸ್ತಾ ಇದ್ದೀವಿ. ಈ LPG ಇದೇನು 14.2 ಇದೆ, ಯಾಕಂದರೆ ಲೇಬರ್ ಒಬ್ಬ ಮನುಷ್ಯ ಅದನ್ನು ವಿದೌಟ್ ಯುಟಿಲೈಸಿಂಗ್ ಎನಿ ಅದರ್ ಇನ್ಸ್ಟ್ರೂಮೆಂಟ್ಸ್ ಒಬ್ಬ ಲಿಫ್ಟ್ ಮಾಡ್ಬೋದಾ ಅಂತ ನೋಡಿ ತುಂಬ ಅದಕ್ಕೆಲ್ಲ ರೂಲ್ಸ್ ರಿಲೇಷನ್ ಮಾಡಿ ಒಂದು LPG ಸಿಲಿಂಡರ್ನ ನಮ್ಮಲ್ಲಿ ತಂದು ಕೊಡ್ತಾರೆ. ಆ LPG ಸಿಲಿಂಡರ್ ನಾವು ಅದಕ್ಕೆ ನಾಬ್ ಕನೆಕ್ಟ್ ಮಾಡಿ ಅದಕ್ಕೆಲ್ಲ ಹಿಂಗೆ ರೆಗ್ಯುಲೇಟರ್ ಕನೆಕ್ಟ್ ಮಾಡ್ತೀವಲ್ಲಪ್ಪ, ಅಲ್ಲಿವರೆಗೂ ಆ ಸಿಲಿಂಡರ್ ಒಳಗಡೆ ಅದು ಲಿಕ್ವಿಡ್ ಆಗೇ ಇರುತ್ತೆ. ನಾವು ಯಾವಾಗ ನಾಬ್ ಓಪನ್ ಮಾಡಿ ನಾವು ನಮ್ಮ ಗ್ಯಾಸ್ ಸ್ಟವ್ ಅದರದ್ದು ನಾಬ್ ಓಪನ್ ಮಾಡಿ ಹಿಂಗೆ ಆನ್ ಮಾಡ್ತೀವಲ್ಲಮ್ಮ, ಆವಾಗ ದಟ್ ಲಿಕ್ವಿಡ್ ಟರ್ನ್ಸ್ ಇಂಟು ಗ್ಯಾಸ್ ಮತ್ತೆ ಆ ಪ್ರೆಸರಿಗೆ. ಹಾಗಾಗಿ ನಮಗೆ ಸಿಗೋದು ನಮ್ಮ ಪೈಪಲ್ಲಿ ಬರುತ್ತಲ್ಲ ಅದು ಗ್ಯಾಸ್ ಇರುತ್ತೆ, ಬಟ್ ಆ ಸಿಲಿಂಡ್ರಲ್ಲಿ ಅದು ಲಿಕ್ವಿಫೈಡೇ ಇರುತ್ತೆ. ಅದಕ್ಕೆ ಅದನ್ನು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ LPG ಮಾಡಿದೆ. ಈ ಥರಕ್ಕೆ ಇನ್ನೂ ಗ್ಯಾಸಸ್ ಇದ್ದಾವೆ. ನ್ಯಾಚುರಲ್ ಗ್ಯಾಸ್ ಇದೆ. ಆ ನ್ಯಾಚುರಲ್ ಗ್ಯಾಸನ್ನು ಅಂದರೆ ನ್ಯಾಚುರಲ್ ಗ್ಯಾಸ್ ಅಂದರೆ ಭೂಮಿ ಒಳಗಡೆ ಇದೆಂಗೆ ಕ್ರೂಡ್ ಆಯಿಲ್ ಸಿಗುತ್ತೆ ಆ ಥರಕ್ಕೆ ಲಾಟ್ ಆಫ್ ಗ್ಯಾಸ್ ಇದೆ. ಇದೆಲ್ಲ ಎನಿಮಲ್ಸ್ದೆಲ್ಲ ಗ್ಯಾಸ್ ಎಲ್ಲ ಇರುತ್ತಲ್ಲ, ಆ ಗ್ಯಾಸನ್ನು ನಾವು ನ್ಯಾಚುರಲ್ ಗ್ಯಾಸನ್ನು ಬಳಸ್ತೀವಿ. ಸೊ ಅದು ನಿಮಗೆ ಇನ್ನೊಂದು ಥರದ ಗ್ಯಾಸ್ ಸಿಗುತ್ತೆ. ಈ CNG ಅಂತ ಕರೀತಾರೆ, ಅದಕ್ಕೇ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತೀವಿ. ಆ ಥರಕ್ಕೆ LNG ಅಂತಿದೆ, CNG ಅಂತಿದೆ. ದೇ ಆರ್ ಯೂಸ್ಡ್ ಫಾರ್ ಯೂಶುವಲಿ ವೆಹಿಕಲ್ಸ್. ಈ LPG ಈಸ್ ಮೇನ್ಲಿ ಯೂಸ್ ಫಾರ್ ಡೊಮೆಸ್ಟಿಕ್ ಪರ್ಪಸ್ ಆ್ಯಂಡ್ ಕಮರ್ಷಿಯಲ್ ಪರ್ಪಸ್, ಮೇನ್ಲಿ ಫಾರ್ ಹೀಟಿಂಗ್, ಲೈಟಿಂಗ್ ಪರ್ಪಸಲ್ಲಿ ನಾವು ಅದನ್ನು ಬಳಸ್ತಾ ಇರ್ತೀವಿ LPG. ಆ್ಯಂಡ್ LPG ಹ್ಯಾಸ್ ಗಾಟ್ ಅ ಲಾಟ್ ಆಫ್ ಸ್ಟೋರಿ. ಈಗ ನಮ್ಮ ಆತಂಕ ಇರೋದೇನೆಂದರೆ LPG ಸಪ್ಲೈ ಯಾವಾಗ ರಿಸ್ಟೋರ್ ಆಗುತ್ತೆ ಅಂತೇಳಿ. ಈ LPG ಸಿಲಿಂಡರ್ಗಳಲ್ಲಿ 2 ಥರ ಇರುತ್ತೆ. ಒಂದು ಡೊಮೆಸ್ಟಿಕ್ ಅಂತ ಕೆಂಪುದು, ಇನ್ನೊಂದು ಸ್ವಲ್ಪ ಅದಕ್ಕಿಂತ ಎತ್ತರ ಇರ್ತಕ್ಕಂಥದ್ದು ಇರುತ್ತೆ, ಅದು ಯೂಶಲಿ 20 kg ಇರುತ್ತೆ, ಅದು ಬ್ಲೂ ಕಲರ್ದು ಇರುತ್ತೆ. ದಟ್ ಈಸ್ ಕಮರ್ಷಿಯಲ್ ಗ್ಯಾಸ್ ಅಂತ. ಅಂದರೆ ಈ ಹೋಟೆಲ್ನವರು, ಬೇರೆ ಬೇರೆ ಮದುವೆ ಅಡುಗೆ ಮಾಡೋರು ಅಥವಾ ಹಾಸ್ಟೆಲ್ ನಡೆಸೋರು ಇರ್ತಾರಲ್ಲಪ್ಪ, ಅವರೆಲ್ಲರೂ ಆ ಗ್ಯಾಸನ್ನು ಬಳಸಬೇಕು, ಆ ಸಿಲಿಂಡರ್ ಬಳಸಬೇಕು. ದಟ್ ಈಸ್ ಕಮರ್ಷಿಯಲ್ ಗ್ಯಾಸ್. ನಮ್ಮ ಮನೇಲಿ ಕೆಂಪದಿರುತ್ತೆ, ಸಣ್ಣದಿರುತ್ತೆ, ಅದು ದಟ್ ಈಸ್ ಫಾರ್ ದಿ ಡೊಮೆಸ್ಟಿಕ್ ಪರ್ಪಸ್.
ಈ ಥರ ಗ್ಯಾಸ್ ಇದೆ. ಬಟ್ ಇನ್ನು ಗ್ಯಾಸ್ ಸಿಗೋದು ಕಷ್ಟ ಆಗ್ತಿದೆ ಅಂದ್ಕೋತೀವಿ. ಪರ್ಟಿಕ್ಯುಲರ್ಲಿ ಮೊನ್ನೆ ಇರಾನ್ನವರು ಕತಾರದ ಒಂದು ಮೇನ್ ಗ್ಯಾಸ್ ಪ್ರೊಡಕ್ಷನ್ ಸೆಂಟ್ರಿಗೆ ಒಂದು ಬಾಂಬ್ ಹಾಕ್ಬಿಟ್ಟಿದ್ದಾರೆ. ಇನ್ನು 5 ವರ್ಷ ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತ. 5 ವರ್ಷ ಗ್ಯಾಸಿನ ಸಪ್ಲೈ ಕಷ್ಟ ಇದೆ ಅಂತೇಳಿ. ಅದಕ್ಕೆ ವಿ ಹ್ಯಾವ್ ಟು ಥಿಂಕ್ ಆಫ್ ಆಲ್ಟರ್ನೇಟಿವ್. ಏನು ಮಾಡ್ಬೋದು ಅಂತೇಳಿ, ಗ್ಯಾಸನ್ನ ಕಡಿಮೆ ಬಳಸಬೇಕು, ಸೋಲಾರ್ ಬಳಸ್ಕೋಬೇಕು. ಆಮೇಲೆ ಈಗ ನಿಮ್ಮ ದೊಡ್ಡ ದೊಡ್ಡ ಮನೆಗಳು ಅಥವಾ ಅಪಾರ್ಟ್ಮೆಂಟ್ಸ್ಗಳಿದಾರಪ್ಪ, ಅಲ್ಲೆಲ್ಲ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಮಾಡಿ, ನಮ್ಮ ಮನೆಗಳಲ್ಲಿ ಏನು ಗಾರ್ಬೇಜ್ ವೇಸ್ಟ್ ಬರುತ್ತೆ, ಕಿಚನ್ ವೇಸ್ಟ್ ಎಲ್ಲ ಬರುತ್ತೆ, ಅವುಗಳನ್ನೆಲ್ಲ ಹಾಕಿ ವಿ ಕ್ಯಾನ್ ಪ್ರೊಡ್ಯೂಸ್ ದಿ ಗ್ಯಾಸ್. ಈ ನಾವು ಆಗಲೇ ಹೇಳಿದ್ವಿ CNG. ವಾಟ್ ಈಸ್ ದಟ್ CNG? CNG ಇಸ್ ಓನ್ಲಿ ಮೀಥೇನ್. CH4 ಮೀಥೇನ್ ಗ್ಯಾಸ್ ಹೊತ್ಬಿಟ್ಟಿರಲಿಲ್ಲ. ನಮ್ಮಲ್ಲಿ ಆದರೆ 2 ಇದ್ದಾವೆ. ಇವು 2 ಗ್ಯಾಸ್ ಕೂಡಿ LPG ಆಗಿದೆ. ಅದು ಮಾತ್ರ ಒಂದೇ ಗ್ಯಾಸ್, ಅದು ಮೀಥೇನು. ಆ ಮೀಥೇನ್ ಗ್ಯಾಸ್ ಈಸಿಲಿ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಆ ಥರದ ಒಂದು ಸ್ಟಾರ್ಟಪ್ ಕಂಪ್ನಿ ಇದೆ, ಅದ್ರ ಹೆಸರು ವಾಯು ಅಂತ, VA ವಾಯು. ವಾಯು ಅನ್ನೋದು ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ರೆಡಿ ಮಾಡಿದ್ದಾರೆ. ನಮ್ಮ ಮನೆ ಗಾರ್ಬೇಜ್ ಎಲ್ಲ ವೇಸ್ಟ್ ಹಾಕಿದರೆ ಅದು ನಮಗೆ ಅಚ್ಚುಕಟ್ಟಾಗಿ ನಮಗೆ ಗ್ಯಾಸ್ ಕೊಡ್ತಾ ಇರುತ್ತೆ. ವಿ ಹ್ಯಾವ್ ಟು ಥಿಂಕ್ ಆಫ್ ಅಟ್ಲೀಸ್ಟ್ ಒಂದು ನಮ್ಮ ಕಾಲನಿ ಇರ್ತಕ್ಕಂಥ 7-8 ಮನೆಗಳು ಸೇರಾದರೂ ಒಂದು ಅಂತ ಯೂನಿಟ್ ಮಾಡಿ ಎಲ್ಲರೂ ವೇಸ್ಟನ್ನು ಹಾಕಿದರೆ ಒಂದು ಪೊಲ್ಯೂಷನ್ ತಪ್ಪಿಸ್ತೀವಿ ನೇಚರ್ದು. ಎರಡನೇದ್ದು ನಮಗೆ ಬೇಕಾದ ಗ್ಯಾಸ್ ಸಿಗುತ್ತೆ. ನಮಗೆ ಗ್ಯಾಸ್ ಡಿಪೆಂಡೆನ್ಸಿ ತಪ್ಪುತ್ತೆ. ನಾವು ಗ್ಯಾಸ್ ಮೇಲೆ ನಾವು ಆತ್ಮನಿರ್ಭರ್ ಅಂತ ಏನು ಪ್ರಧಾನಮಂತ್ರಿ ಹೇಳ್ತಾರೆ, ಅದು ಆತ್ಮನಿರ್ಭರ ಆಗುತ್ತೆ. ಆ ಥರದ ಒಂದು ಸಾಧನೆ ಮಾಡಿದ್ದಾರೆ. ಎಲ್ಲಿ ಬೆಂಗಳೂರಲ್ಲಿ ಅದಮ್ಯ ಚೇತನ ಅಂತಿದೆ. ಮುಂಚೆ ಒಬ್ಬರು ಅನಂತಕುಮಾರ್ ಅಂತ ಸೆಂಟ್ರಲ್ ಮಿನಿಸ್ಟರ್ ಇದ್ದರು, ಅವರ ಸ್ಥಾಪಿಸಿದಂಥ ಅದಮ್ಯ ಚೇತನ ಅಂತ. ಅಲ್ಲಿ ಒಂದು 50,000 ಜನಕ್ಕೆ ಅಡುಗೆ ಆಗುತ್ತೆ ದಿನಾಲು. ಅಂದರೆ ಅವ್ರದ್ದು ಬೇರೆ ಬೇರೆ ಸೆಂಟ್ರ್ ಇದೆ, ಬೇರೆ ಬೇರೆ ಊರುಗಳಲ್ಲಿ. ಆ ಎಲ್ಲ ಸೆಂಟ್ರ್ಗಳಲ್ಲೂ ದೇ ನೆವರ್ ಯೂಸ್ ಸಿಂಗಲ್ LPG ಸಿಲಿಂಡರ್, ಒಂದು ಯೂಸ್ ಮಾಡಲ್ಲ. ಅವರೇ ಒಂದು ಬೇರೆ ಮೆಥಡಲ್ಲಿ ಆ ಥರ ಅಡುಗೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು 15 ವರ್ಷಗಳೇ ಆ ಥರ ಟೆಕ್ನಾಲಜಿ ಕಂಡುಕೊಂಡಿದ್ದಾರೆ. ಆ ಥರದ ಒಂದು ಏನು ವಿಶೇಷವಾದಂಥ ಸಿಸ್ಟಮು, ಸ್ಟೀಮ್ ಕುಕ್ಕಿಂಗು, ಸೋಲಾರ್ನ ಬಳಸಿಕೊಂಡು ಮಾಡ್ತಕ್ಕಂಥದ್ದು ಒಂದು ಐ ಥಿಂಕ್ ನೀಡ್ ಆಫ್ ದ ಅವರ್. ದ್ಯಾಟ್ ವಿ ಹ್ಯಾವ್ ಟು ಇನ್ಕಾರ್ಪೊರೇಟ್, ದ್ಯಾಟ್ ವಿ ಹ್ಯಾವ್ ಟು ಅಡಾಪ್ಟ್ ಆ್ಯಂಡ್ ಟು ಸಪೋರ್ಟ್ ಅವರ್ ಗೌರ್ಮೆಂಟ್. ಇಲ್ಲಾಂದರೆ LPG ಬರಲ್ಲ ಅಂತಾರೆ, ನಾವು ಸಿಗಲ್ಲ ಅಂತೀವಿ. ಸರ್ಕಾರ ಮೇಲೆ ಹಾಕೋದಕ್ಕಿಂತ ನಾವೇ ನಮ್ಮದೇ ಮಾಡ್ಕೋಬೇಕು. ಮೊನ್ನೆ 2 ಹಡಗು ಬಂತು, ನೀವು ನೋಡಿದಿರಿ. 2 ಆಮೇಲೆ 3 ದೊಡ್ಡ ದೊಡ್ಡ ಶಿಪ್ಸ್, ಅವ್ರು ವೆಸಲ್ಸ್ ಅಂತ ಕರೀತಾರೆ. ದೇ ಹ್ಯಾವ್ ಕ್ರಾಸ್ ದಟ್ ಹರ್ಮೂಸ್, ಸ್ಟ್ರೇಟ್ ಆಫ್ ಹರ್ಮೂಸ್ ಬಂದು ದಾಟ್ಕೊಂಡು ಬಂದು ಇಂಡಿಯಾಕ್ಕೆ ಬಂದಿದೆ. ಬಟ್ ಅದೆಷ್ಟು 2 ಹಡಗುಗಳು ಕೂಡಿ 96,000 ಮೆಟ್ರಿಕ್ ಟನ್ ಗ್ಯಾಸ್ ತಂದಿದೆ, ಥ್ಯಾಂಕ್ಸ್ ಟು ದಿ ಗೌರ್ಮೆಂಟ್. ಆದರೆ 2 ಹಡಗಳಿದ್ದಷ್ಟು ಗ್ಯಾಸ್ ಯೂಸ್ ಮಾಡಿದರೆ ವಿ ಕ್ಯಾನ್ ಸಪ್ಲೈ ಇಟ್ ಫಾರ್ 2-3 ಡೇಸ್ ಟು ದ ಎಂಟೈರ್ ಕಂಟ್ರಿ. ಅಷ್ಟು ದೊಡ್ಡ ದೇಶ ಇದೆ ನಮ್ಮದು. ಬಾಯಿ ತಗೊಂಡು ಕೂತ್ಕೊಂಡಿದೆ, ಎಲ್ಲರಿಗೂ LPG ಬೇಕಂತಾರೆ. ವಿ ಶುಡ್ ಸಪೋರ್ಟ್ ಗೌರ್ಮೆಂಟ್. ವಿ ಶುಡ್ ನಾಟ್ ಸ್ಟಾಕ್ ಮೋರ್ LPG. ಯಾರಿಗೋ ನೀಡಿದವ್ರಿಗೆ ಹೋಗುತ್ತೆ, ನಾವೇ ಎಲ್ಲ ನಮ್ಮ ಮನೇಲಿ ಇಟ್ಕೊಂಡು ಅದೆಲ್ಲ ಮಾಡಬಾರ್ದು. ವಿ ಕ್ಯಾನ್ ಡೂ ಸಮ್ ಸಪೋರ್ಟ್ ಟು ದಿ ಗೌರ್ಮೆಂಟ್ ಬೈ ಸ್ವಿಚಿಂಗ್ ಆನ್ ಟು ಆಲ್ಟರ್ನೇಟಿವ್ ಮೆಥಡ್ಸ್. ಮೇ ಬಿ ಇಂಡಕ್ಷನ್ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್ ಆ ಥರ ಬಳಸಿಕೊಂಡು ಸ್ವಲ್ಪ ಹೆಲ್ಪ್ ಮಾಡಬೇಕು. ಅನ್ನೆಸರಿ ಪೆಟ್ರೋಲೆಲ್ಲ ಖರ್ಚು ಮಾಡೋದು ಬೇಡ. ವಿ ಶಾಲ್ ಹೆಲ್ಪ್ ಗೌರ್ಮೆಂಟ್ ಆ್ಯಂಡ್ ಲರ್ನ್ ಸಮಥಿಂಗ್ ಅಬೌಟ್ LPG. ಇಷ್ಟೊಂದು ಸ್ಟೋರಿ ಇದೆ LPGದು. ಹಿಂಗೆ ಏನು LPGನ ನಾವು ತಿಳ್ಕೊಂಡು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಲೈಫ್ ವಿಲ್ ಬಿ ಪ್ರೊಡಕ್ಟಿವ್ ಆ್ಯಂಡ್ ಗುಡ್ ಅಂತ. ದ್ಯಾಟ್ ಈಸ್ LPG ಅಲ್ವಾ? ಲೈಫ್ ವಿಲ್ ಬಿ ಪ್ರೊಡಕ್ಟಿವ್ ಆ್ಯಂಡ್ ಗುಡ್ ಫಾರ್ ದಿ ಕಂಟ್ರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅರ್ವಿತಾ.